ನಾವು ಇದು ನಮ್ಮ ಇವರು ಸರ್ ತಮ್ಮ ಹೆಸರು ಮಂಜುನಾಥ್ ಅವರ ಒಂದು ಅಡಿಕೆ ತೋಟದಲ್ಲಿದ್ದೀವಿ. ಅವರು ಹೇಳ್ತಾ ಇದ್ದಾರೆ ಇದು ಒಂದು ಭಾಗದಲ್ಲಿ ಇದನ್ನು ಟ್ರೀಟ್ಮೆಂಟ್ ಮಾಡಿದ್ದೀವಿ ನಾವು ಅವತಾರ ಅಂತೇಳಿ. ಒಂದು 30ರಿಂದ 40 ದಿನ ಆಗಿರ್ಬೋದು. ಇಲ್ಲಿ ಏನಾಗಿದೆ ಅಂದರೆ ಒಂಬಾಳೆಗಳು ಎಲ್ಲ ಉಳ್ಕೊಂಡು ಚೆನ್ನಾಗಾಗಿದೆ. ಅದೇ ನಾವು ಹೇಳಿದ್ವಲ್ಲ, ನೀವು ಭೂಮಿನಲ್ಲಿ ಒಂದು 3 ಇಂಚು ತೋಡ್ಬಿಟ್ಟು ಬೇರುಗಳು ಕಾಣಂಗೆ ಒಂದು ಗಿಡಕ್ಕೆ 100 ಗ್ರಾಮ್ ಇದನ್ನು ಅಪ್ಲೈ ಮಾಡಿದ್ದಾರೆ ಒಂದು ಭಾಗದಲ್ಲಿ, ಇನ್ನೊಂದು ಭಾಗದಲ್ಲಿ ಮಾಡಿಲ್ಲ. ಅವ್ರು ಹೇಳ್ತಾರೆ ನಾವು ಎಷ್ಟೊಂದು ಗೊಬ್ಬರ ಹಾಕಿದ್ವಿ. ನೀವು ಇದು ಗೊಬ್ಬರ ಎಲ್ಲ ಎಷ್ಟು ಹಾಕಿದ್ರಿ, ಎಷ್ಟು ಲೋಡ್ ಹೊಡಿಸಿದ್ರಿ? 15 ಲೋಡ್ ಗೊಬ್ಬರ. 15 ಲೋಡ್ ಗೊಬ್ಬರ ಹಾಕಿರಿ. ಅದಕ್ಕಿಂತ ಮುಂಚೆ ಮತ್ತೆ ಗೊಬ್ಬರ ಹಾಕಿದಿರಿ? ಹ್ಞೂ ಸರ್, ಅದು ಇಲ್ಲಿ ವರ್ಷದಾಗ 15 ಲೋಡ್ ಆಗಿದೆ. ಆದ್ರೂ ಕೂಡ ನಿಮಗೆ ಇಲ್ಲಿ ಏನಾಗಿದೆ, ಅದಕ್ಕೆ ಇಂಪ್ರೂವ್ಮೆಂಟ್ ಆಗಿಲ್ಲ. ಏನಾಗಿದೆ, ಎಲ್ಲ ಒಂಬಳೆಗಳೆಲ್ಲ ಹೋಗಿ ಉದುರುಗಳೆಲ್ಲ ಹೋಗ್ತಾ ಇದೆ. ಬಟ್ ನಾವು ಇದನ್ನ ಟ್ರೀಟ್ಮೆಂಟ್ ಮಾಡಿರೋದು ಆ ಕಡೆ ನಿಮಗೆ ಹೆಂಗ ಅನಿಸ್ತಾ ಇದೆ? ಚೆನ್ನಾಗಿದೆ. ಒಂಬಳೆಗಳೆಲ್ಲ ಹಂಗೆ ಉಳ್ಕೊಂಡವೆ, ಇನ್ನೂ ಹೆಚ್ಚಿಗೆ ಕಾಣ್ತಾ ಇದೆ ಒಂಬಳೆಗಳು. ಎಲ್ಲ ರೋಗನೂ ಇಲ್ಲ, ಎಲ್ಲ ಚೆನ್ನಾಗಿ ಬರ್ತಾ ಇದೆ ಗಿಡಗಳು. ಸೊ ಹಂಗಾಗಿ ನಾನು ಒಂದೇ ಹೇಳೋದು ಏನಪ್ಪಾ ಅಂದ್ರೆ, ರೈತರಲ್ಲಿ ನೀವು ಗೊಬ್ಬರದ ಅಥವಾ ಹಾಕೋದು ಅಥವಾ ನಾವು ಜಾಸ್ತಿ ಮಣ್ಣು ಹೊಡಿಸ್ತೀವಿ, ಇದು ಎಲ್ಲನೂ ಸಂಬಂಧ ಇಲ್ಲ. ನಾವು ಒಂದು ಹೇಳೋದೇನಪ್ಪ ಅಂದರೆ, ನಿಮಗೆ ಅಡಿಕೆ ಗಿಡದಲ್ಲಿ ಬರ್ತಕ್ಕಂಥ ರೋಗಗಳನ್ನ ಮತ್ತು ಕೀಟಗಳನ್ನ ನಿರ್ವಹಣೆ ಮಾಡಬೇಕು. ಯಾಕಂದರೆ ಬೇಸಿಗೆಗಾಲದಲ್ಲಿ ಏನಾಗ್ತದಪ್ಪ ಅಂದರೆ, ಜಾಸ್ತಿ ಸ್ಪಿಂಡಲ್ ಬಗ್ ಅಂತ ಬರುತ್ತೆ. ಅದು ಬಂದು ಸುಳಿಯಲ್ಲಿ ಅದು ರಸ ಹೀರ್ಬಿಟ್ಟು ನಿಮಗೆ ಗ್ರೋತ್ನ ಕಡಿಮೆ ಮಾಡುತ್ತೆ. ಹಾಗೆ ನುಸಿ ಅಂತ ಹೇಳ್ತೀವಿ, ಈ ರೆಡ್ ಮೈಟ್ಸ್ ಅಂತ ಬರುತ್ತೆ, ಅದನ್ನು ನೀವು ಕಂಟ್ರೋಲ್ ಮಾಡ್ಕೋಬೇಕು. ಇದು ಬೇಸಿಗೆಗಾಲದಲ್ಲಿ ಇವು ಬರ್ತವೆ. ಇದಾದಮೇಲೆ ಹಿಂಗಾರ ಏನಪ್ಪ ಅಂದರೆ, ಡಿಸೆಂಬರ್ ಜನವರಿಲಿದ್ದು ಏನು ಬರುತ್ತೆ, ಹಿಂಗಾರ ಡೈಬ್ಯಾಕ್ ಆಗೋದನ್ನು ನಾವು ತಡೆಗಟ್ಕೋಬೇಕು. ಅಂದರೆ ಹಿಂಗಾರನ ನೀವು ಸರಿಯಾಗಿ ಒಂಬಾಳೆ ಹೊರಡ್ಬಿಟ್ಟು ಸರಿ ಆದರೆ ಮಾತ್ರ ನಿಮಗೆ ಹೆಚ್ಚಿಗೆ ಕಾಯಿಗಳನ್ನ ಅದರಲ್ಲಿ ಸೆಟ್ಟಿಂಗ್ ಆಗಿ, ಹಿಂಗಾರ ಯಾವುದೇ ರೀತಿಯಲ್ಲಿ ಡೈಬ್ಯಾಕ್ ಆಗಲಿಲ್ಲ ಅಂದರೆ ನಿಮಗೆ ಹೆಚ್ಚಿಗೆ ಕಾಯಿನ ನೀವು ಅದರಲ್ಲಿ ಉಳಿಸ್ಕೊಳೋದಕ್ಕೆ ಅನುಕೂಲ ಆಗುತ್ತೆ. ಅದರಲ್ಲಿದ್ದ ನಿಮಗೆ ಇಳುವರಿ ಬರುತ್ತೆ. ನೀವು ಅದನ್ನು ಹಿಂಗಾರ ಡೈಬ್ಯಾಕ್ನ ನೀವು ಕಂಟ್ರೋಲ್ ಮಾಡ್ದಲೇ ಅಥವಾ ನೀವು ಈ ಕೀಟಗಳನ್ನ ನಿರ್ವಹಣೆ ಮಾಡ್ದಲೇ ನೀವು ಏನೇ ಮಾಡಿದ್ರು ಕೂಡ ನಿಮಗೆ ನಿಮ್ಮ ಹೊಲದಲ್ಲಿ ನೀವು ಹೆಚ್ಚಿಗೆ ಇಳುವರಿ ತಗೊಳಕ್ಕಾಗಲ್ಲ. ಹೌದು ತಾನೆ? ನೀವು ನೋಡಿರೋ ಪ್ರಕಾರ ಈಗ ಈ ಸ್ಪ್ರೇಯಿಂಗ್ ಮಾಡಿದ್ಮೇಲೆ ಸ್ವಲ್ಪ ಉತ್ತಮ ಅನಿಸ್ತಾ ಇದೆ ನಿಮಗೆ. ನಾವೇನು ಮಧುರ ಅಗ್ರಿಟೆಕ್ನಿಂದ ನಿಮಗೇನು ರೆಕಮೆಂಡ್ ಮಾಡಿದ್ವಿ, ಈ ಶ್ರೀಕರ್ ಬಯೋಟೆಕ್ನ ಒಂದು ಔಷಧಿ ಥೈಮ್ಯಾಥೆಕ್ಸೇಮ್ ಹೊಡೆದಿದ್ದೀರಿ. ಅದೇ ರೀತಿ ಕಾರ್ಜೆಬ್ ಅಂತ ಬರುತ್ತೆ, ಅದು ಕಾರ್ಬನ್ ಡೈಸಮ್ ಮ್ಯಾಂಕೋಜಿಮ್ ಕಾಂಬಿನೇಷನ್ನು. ಆಮೇಲೆ ಮಧುರ ಅಗ್ರಿಟೆಕ್ನ ಅಲ್ಟ್ರಾ 2 ಅನ್ನೋದು, ಆಮೇಲೆ ಎಕ್ಸಾನ್ ಅಂತ ಹೊಡೆದಾದ್ಮೇಲೆ ನಿಮಗೆ ಒಂಬಾಳೆಯಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಕಾಣ್ತಾ ಇದೆ. ಇನ್ನೂ ನಿಮಗೆ ಇಂಪ್ರೂವ್ಮೆಂಟ್ ಆಗುತ್ತೆ. ಏನೇನು ಡಿಫ್ರೆನ್ಸ್ ಕಾಣ್ತಾ ಇದೆ ನಿಮ್ಮಲ್ಲಿ? ಅದು ಒಂಬಾಳೆಯಲ್ಲಿ ಕಾಳು ಉದುರೋದು ಕಡಿಮೆ ಆಗುತ್ತೆ, ಒಳ್ಳೆ ಸ್ಟ್ರೆಂತ್ ಐತೆ. ಆಮೇಲೆ ಜಿಗಿ ಏನು ಇಲ್ಲ, ಎಲ್ಲ ಡ್ರೈ ಆಗಿದೆ. ಆಮೇಲೆ ಹಿಂಗಾರ ಬಹಳ ಡ್ರೈ ಆಗಿ ಇದಾಗ್ತಾ ಇತ್ತು, ಅದು ತಡೆಗೆ ನಿಂತಿದೆ. ಈಗ ಚೆನ್ನಾಗಿ ಬರ್ತಕ್ಕಂಥ ಒಂಬಾಳೆ ಕೂಡ ಚೆನ್ನಾಗಿ ಬರ್ತಾ ಇದೆ ಅಲ್ವಾ? ಸೊ ನಿಮಗೆ ತೃಪ್ತಿಕರವಾಗಿದೆ ಅಲ್ಲ? ಓಕೆ. ಅಂದ್ರೆ ನಿಮ್ಗೆ ಅನಿಸ್ತದೆ ಏನಂದ್ರೆ, ನಿಮ್ಗೆ ಈಗೇನು ಅನಿಸ್ತಾ ಐತೆ? ಈಗ ನಾವು ಏನ್ ಮಾಡ್ಬೇಕು ಅನಿಸ್ತಾ ಇದೆ. ಆಮೇಲೆ ನಾವು ಏನಪ್ಪ ಅಂದ್ರೆ, ಈ ರೋಗ ಮತ್ತೆ ಕೀಟಗಳ ನಿರ್ವಹಣೆ ಮಾಡ್ಕೊಂಡ್ರೆ ಒಳ್ಳೇದಾಗ್ತದೆ. ಹೌದು ತಾನೆ? ಸೊ ನೀವು ಮುಂದಿನ ದಿನಗಳಲ್ಲಿ ಅದನ್ನ ಸರಿಯಾದ ರೀತಿಯಲ್ಲಿ ಮಾಡಿ ನಿಮಗೆ ಹೆಚ್ಚಿಗೆ ಇಳುವರಿ ತಗೊಳ್ಳೋದಕ್ಕೆ ಅನುಕೂಲವಾಗುತ್ತೆ. ಓಕೆ, ಧನ್ಯವಾದ.